ಹಾಯ್ ಫ್ರೆಂಡ್ಸ್, ಶ್ವೇತಾ ಲಾಗ್ಸ್ಗೆ ಸ್ವಾಗತ. ಇವಾಗ ನಾವು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಯೋಣ. ನೋಡಿ, ಒಂದು 3 ಆನಿಯನ್ ತೊಗೊಳ್ಳಿ, 2 ಹಸಿಮೆಣಸಿಕಾಯಿ ತೊಗೊಳ್ಳಿ, ಚಕ್ಕೆ, ಲವಂಗ, ಯಾಲಕ್ಕಿ, ಮೊಗ್ಗು, ಅನಾನಸ್ ಹೂವು ಎಲ್ಲ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮಶ್ರೂಮ್ನ ಕ್ಲೀನಾಗಿ ತೊಳೆದು 2 ಸಲ ತೊಳೆದು ಕ್ಲೀನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಮಶ್ರೂಮ್ ಹೋಗೋ ಕಪ್ಪಗಾಗಲ್ಲ. ಅಷ್ಟರಲ್ಲಿ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು: ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಪುದೀನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ 4-5 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡ್ಮೇಲೆ ಕಾದ್ಮೇಲೆ ನಾವು ಮಸಾಲೆ ಪದಾರ್ಥ ಏನೇನು ತೊಗೊಂಡಿದ್ದೀವೋ ಎಲ್ಲ ಒಂದೊಂದು ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಯಾಲಕ್ಕಿ, ಮೆಣಸು ಎಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ. ಮತ್ತು ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ರೋಸ್ಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಕೆಂಪಗೆ ರೋಸ್ಟ್ ಆಗೋವರೆಗೂ ಒಂದು 4-5 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಹಾಕ್ಕೊಳ್ಳಿ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರಬೇಕು, ಆಗಲೇ ತುಂಬ ಚೆನ್ನಾಗಿ ಬರೋದು. ಓಕೆನಾ? ನೋಡಿ, ಆನಿಯನು ಕೆಂಪಾಗಿದೆ. ಇವಾಗ ಹಚ್ಚಿಟ್ಕೊಂಡ್ರು ಸಣ್ಣಗೆ ಹಚ್ಚಿಟ್ಕೊಂಡ್ರು ಅಂತ 1-2 ಟೊಮೊಟೊ ಹಾಕ್ತೀನಿ. ಟೊಮೊಟೊನು ಚೆನ್ನಾಗಿ ರೋಸ್ಟ್ ಆಗಂಬಿಡಿ. ಮತ್ತು ನಾವು ಪ್ರಿಪೇರ್ ಮಾಡಿಟ್ಕೊಂಡ್ರು ಅಂತ ಮಿಕ್ಸಿಗೆ ಹಾಕ್ಕೊಂಡ್ರು ಅಂತ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ. ನೋಡಿ, ಮಸಾಲೆ ಇವಾಗ ಬಣ್ಣ ಚೇಂಜ್ ಆಗ್ತಾಯಿದೆ. ಬೆಳ್ಳುಳ್ಳಿ ಶುಂಠಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನೀವು ಏನಂತ ತೊಳೆದಿಟ್ಕೊಂಡ್ರು ಅಂತ ಮಶ್ರೂಮ್ನ ಇದರಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕಲರ್ ಚೇಂಜ್ ಆಗಿಲ್ಲ. ಉಪ್ಪಲ್ಲಿ ಹಾಕಿರೋದಕ್ಕೆ ಅದೇ ಕಲರ್ ಇದೆ. ನಾನು 1.5 ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದು 30 ಗ್ರಾಮ್ಸ್ ಅಷ್ಟು. ನೀವು ಎಷ್ಟು ಬೇಕು ಕ್ವಾಲಿಟಿ ಜಾಸ್ತಿ ಬೇಕು ಅಂದರೆ 400 ಗ್ರಾಮ್ಸ್ ತೊಗೊಳ್ಳಿ, ನಾನು 30 ಗ್ರಾಮ್ಸ್ ತೊಗೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡ್ರೆ ಮಶ್ರೂಮ್ಸ್ಗೆಲ್ಲ ಕ್ಲೀನಾಗೆ ಉಪ್ಪು ಅನ್ನೋದು ಆ್ಯಡ್ ಆಗುತ್ತೆ. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ 1 ಸ್ಪೂನ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಖಾರದ ಪುಡಿ, ಯಾಕಂದರೆ ಅವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ, ಒಂದು ಹಾಫ್ ಸ್ಪೂನ್ ತೊಗೊಳ್ಳಿ. ಯಾಕಂದರೆ ಅವಾಗ ಒಣಮೆಣ್ಸಿನ್ಕಾಯಿ 2, ಹಸಿಮೆಣ್ಸಿನ್ಕಾಯಿ 4 ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆ ಒಂದು ಹಾಫ್ ಸ್ಪೂನ್ ತೊಗೊಳ್ಳಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಿಡೀಲಿ. ಅಷ್ಟರಲ್ಲಿ ಅಕ್ಕಿನ ತೊಳೆದಿಟ್ಕೊಳ್ಳಿ. ಇದು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ನಾನು ಸ್ವಲ್ಪ ಮನೇಲಿ ಇತ್ತು ಅಂತ ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಆಪ್ಷನ್ನು, ಇಷ್ಟ ಆದವ್ರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಇದು ಎಣ್ಣೆ ಬಿಟ್ಕೊಳ್ತಾ ಇದೆ. 1 ಗ್ಲಾಸ್ ಅಕ್ಕಿಗೆ ನಾರ್ಮಲಾಗಿ 2 ಗ್ಲಾಸ್ ನೀರು ತೊಗೊತೀವಿ. ಇವಾಗ ಇದರಲ್ಲಿ ಮಸಾಲೆ ಜಾಸ್ತಿ ಇರೋದ್ರಿಂದ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ತೊಗೋಬೇಕು. ಅದನ್ನು 3 ಗ್ಲಾಸ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಬಿಟ್ಟಿದೆಯಲ್ವಾ, ಉದುದ್ರಾಗ ಹಾಕ್ಬೇಕಂದ್ರೆ 1 ಗ್ಲಾಸ್ ಕಡಿಮೆ ತೊಗೊಳ್ಳಿ. ನಾರ್ಮಲಾಗಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ತೊಗೊತೀವಿ ಅಂಥದ್ದು ನಾನು ಇವಾಗ 3 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಮಸಾಲೆ ಎಲ್ಲ, ಆಯಿಲೆಲ್ಲ ನೋಡಿ ಯಾವ ಥರ ಸಪ್ರೇಟ್ ಹಾಕಬೇಕು. ಈ ಥರವರೆಗೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಆವಾಗ ಚೆನ್ನಾಗಿ ಆಗುತ್ತೆ ಬಿರಿಯಾನಿ. ಎಷ್ಟು ಮಸಾಲೆ ಹುರ್ಕೊಂಡ್ರೆ ಅಷ್ಟು ಹಸಿ ವಾಸನೆ ಇರೋಲ್ಲ, ಅಷ್ಟು ಗಮ್ ಅಂತ ಇರ್ತದೆ. ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಓಕೆನಾ? ನೀರು ಚೆನ್ನಾಗಿ ಕುದಿದಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಕೊಳ್ಳಿ. ಮತ್ತು ಒಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ.
ಮೇಲೆ ಹಾಕ್ಕೊಂಡು ಇದು ಮನೆ ತುಪ್ಪನೇ ನಾನು ಒಂದೆರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಮಗ ತುಪ್ಪ ಅಂದರೆ ಇಷ್ಟ, ಅದಕ್ಕೋಸ್ಕರ ನೋಡಿ ಹಿಂಗೆ ಚೆನ್ನಾಗಿ ಕುದೀತಾ ಇದೆ. ಕುದಿಯೋಗ ವಿಸಿಲ್ ಹಾಕ್ಕೊಳ್ಳಿ. ಒಂದು ವಿಸಿಲ್ ಬಂದರೆ ಸಾಕು. ನೋಡಿ ಬಿರಿಯಾನಿ ಇವಾಗ ಆಗಿದೆ. ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು ಸರ್ವ್ ಮಾಡಿ. ಓಕೆನಾ? ಚೆನ್ನಾಗಿ ಬೆರೆಸಿದ್ವಿ. ಇದ್ರ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ. ಮೊಸರು ಬಜ್ಜಿಗೆ ಬೇಕಾಗಿರೋ ಪದಾರ್ಥಗಳು ಮೊಸರು, ಹಸಿಮೆಣಸಿನ್ಕಾಯಿ, ಒಂದು ಹಾಫ್ ಸೌತೆಕಾಯಿ ಹಾಕ್ಕೊಂಡು ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಹಾಕ್ಕೊಂಡಿದೆ, ಉದುದ್ರಾಗಿ ಬಂದಿದೆ. ನೋಡಿ ಒಂದು ಗ್ಲಾಸ್ ನೀರು ಕಡಿಮೆ ಇಟ್ಕೊಂಡಿರೋದಕ್ಕೆ ರೈಸು ಉದುದ್ರಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ ಫ್ರೆಂಡ್ಸ್? ನೋಡಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ನನ್ನ ಮಗನಿಗೆ ಬಡಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ, ಬಾಯ್.